ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಮದುವೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಮದುವೆ ಯಾರ್ದು ಅಂತ ಹೇಳಿದರೆ ನನ್ನ ಕಸಿನ್ ಮದುವೆ. ಸೊ ನಾನು ನಿಮಗೆ ಪ್ರಿವಿಯಸ್ ವ್ಲಾಗ್ನಲ್ಲಿ ಬಳೆ ಶಾಸ್ತ್ರದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೆ. ಸೊ ಆ ಮದುವೆಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಸೊ ಸ್ಯಾರಿ ಮತ್ತು ಜ್ಯುವೆಲ್ರಿನ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಈ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಪಾಪು ಬರ್ಡೇ ದಿನ ಒಂದು 5 ಮಿನಿಟ್ಸ್ ಫೋಟೋಸ್ಗಂತ ಹೇಳಿ ಹಾಕಿರಲಿಲ್ಲ. ಸೊ ಇದನ್ನೇ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಇದು ಕ್ರೀಪ್ ಸಿಲ್ಕ್ ಥರ, ಬಟ್ ಇನ್ನೂ ಚೆನ್ನಾಗಿದೆ ಫ್ಯಾಬ್ರಿಕ್. ಆದರೆ ಕ್ರೀಪ್ ಸಿಲ್ಕ್ ಅಲ್ಲ ಇದು, ಅದಕ್ಕೆ ಈ ಬ್ಲೌಸ್ ಇದು ಎಂಬ್ರಾಯ್ಡ್ರಿಂಗ್ ಮಾಡಿಸಿದ್ದೀನಿ ಈ ರೀತಿ. ಇದನ್ನು ಶೇರ್ ಮಾಡಿದ್ದೆ ನಾನು ಮುಂಚೆ ಒಂದು ವ್ಲಾಗ್ನಲ್ಲಿ, ಬ್ಲೌಸ್ ಪ್ಯಾಟರ್ನ್ಸ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೊ ಈ ಜ್ಯುವೆಲ್ರಿ ವೇರ್ ಮಾಡ್ತಾಯಿದ್ದೀನಿ. ನಾನು ಅವತ್ತು ಆ ಸ್ಯಾರಿಗೆ ಗೋಲ್ಡ್ ಲಾಂಗ್ ಚೈನ್ ಇದೆ, ಅದನ್ನು ವೇರ್ ಮಾಡಿದ್ದೆ. ಬಟ್ ಇವತ್ತು ಇದನ್ನು ಹಾಕೋಣ ಅಂತ ಅಂದ್ಕೊಂಡು ತೊಗೊಂಡೆ. ಆ ಸ್ಯಾರಿ ಕಲರ್ ಏನಿದೆಯಲ್ಲ ಆ ಥರ ಕಲರು ಬೀಡ್ಸು ಈ ನೆಕ್ಲೆಸ್ನಲ್ಲಿದೆ. ಸೊ ಇದು ಹಾಕ್ತಾಯಿದ್ದೀನಿ, ಸಿಂಪಲ್ಲಾಗಿರುತ್ತೆ ಅಂತ ಹೇಳಿ. ಸೊ ಇಯರಿಂಗ್ಸ್ ಮತ್ತು ಚೈನ್, ಇದು ಶಾರ್ಟ್ ಚೈನ್ ಥರ ಬರುತ್ತೆ. ಸೊ ಒಂದು ಸಲ ಡ್ರೆಸ್ ಜೊತೆಗೆ ಹಾಕಿದ್ದೆ, ಅವತ್ತಿಂದ ಹಾಕಿಲ್ಲ ಇದನ್ನು ಕೂಡ. ಈ ಜ್ಯುವೆಲ್ರಿ ವ್ಲಾಗ್ನಲ್ಲೂ ತೋರಿಸಿದ್ದೆ, ಅದು ಹೊಸ ಜ್ಯುವೆಲ್ರಿ ಅದು. ಸೊ ಇದರಲ್ಲಿ ಯಾವ್ದಾದ್ರು ಚೆನ್ನಾಗಿರುತ್ತೆ ಲಾಂಗ್ ಹಾರ ಥರದ್ದು ಅಂತ ನೋಡಿದೆ, ಬಟ್ ಯಾವುದೂ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಅವತ್ತು ತಗೊಂಡೆ. ಸೊ ಬ್ಲ್ಯಾಕ್ ಬ್ಯಾಂಗಲ್ಸೇ ಅವತ್ತು ಬಳೆ ಶಾಸ್ತ್ರ ದಿನ ಹಾಕ್ಸ್ಕೊಂಡಿದ್ದು. ಇದಕ್ಕೆ ಸೈಡ್ ಬ್ಯಾಂಗಲ್ಸ್ ಥರ ಗೋಲ್ಡ್ 2 ಬ್ಯಾಂಗಲ್ಸ್ ಹಾಕ್ತಿದ್ದೀನಿ ಅಷ್ಟೇ. ಸೊ ರೆಡಿ ಆಗಿದ್ದಾಯಿತು. ಸ್ವಲ್ಪ ಮುಖಕ್ಕೆ ಏನಾದರೂ ಹಚ್ಚಬೇಕು, ಲಿಪ್ಸ್ಟಿಕ್ ಮತ್ತು ಐಲೈನರ್ ರೀತಿ ಯೂಸ್ ಮಾಡಬೇಕು. ಆ್ಯಂಡ್ ಪಾಪುಗೆ ಅದೇ ಡ್ರೆಸ್ ಹಾಕ್ಕೊಂಡು ಕರ್ಕೊಂಡು ಬಂದೆ. ಯಾವ ಡ್ರೆಸ್ ಅಂದರೆ ಅವ್ನ ಬರ್ಡೇ ದಿನ ಫೋಟೋಸ್ ತೆಗ್ಸೋಕ್ಕೆ ಹಾಕಿದ್ನಲ್ಲ, ಈ ಡ್ರೆಸ್ನೇ ಹಾಕಿದ್ದೆ. ಸೊ ಒಂದು ಫ್ರೂಟ್ ತೊಗೊಂಡು ತಿನ್ನಿಸ್ಲಿ ಅಂತ ಹೇಳಿ ಅಲ್ಲೆಲ್ಲ ಓಡಾಡ್ತಾ ಇದ್ದ. ಸೊ ಅವನಿಗೆ ಊಟ ಮಾಡಿಸ್ಕೊಂಡೆ ಕರ್ಕೊಂಡು ಬಂದಿದ್ದೆ. ನಾವು ಬಂದು 1 ಹಾಫ್ ಆನ್ ಅವರ್ ಇಲ್ಲಿದ್ದು ಊಟ ಮಾಡಿಕೊಂಡು ಹೊರಟ್ವಿ. ಬಿಕಾಸ್ ಅವ್ನಿಗೇನಂದರೆ ಎಲ್ಲರೂ ಎತ್ಕೊಳ್ಳೋಕೆ ಬರ್ತಿರ್ತಾರೆ, ಹಿಂಗೆ ಮದುವೆಯಲ್ಲಾದರೂ ಕರ್ಕೊಂಡು ಬಂದಾಗ ಬೇಗ ಹಿಂಸೆ ಆಗಿಬಿಡುತ್ತೆ ಅವ್ನಿಗೆ. ಇರೋದಿಲ್ಲ, ಅಳ್ತಾ ಇರ್ತಾನೆ ಹೋಗೋಣ ಅಂತ ಹೇಳಿ. ಒಂದು ಫ್ರೂಟ್ ಕೊಟ್ಟಿದ್ದಕ್ಕೆ ಸುಮ್ಮನೆ ಕೂತಿದ್ದ. ಸೊ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಜನ ಎಲ್ಲ ಕಡಿಮೆ ಆದಮೇಲೆ, ಅಂದರೆ ಅಷ್ಟು ಅವ್ನಿಗೆ ಹಿಂಸೆ ಆಗೋಲ್ಲ ಅಂತ ಹೇಳಿ ಲೇಟಾಗಿ ಹೋಗಿದ್ವಿ. ಅದರಿಂದ ಸುಮ್ಮನಿದ್ದ. ಸೊ ಮದುವೆನಲ್ಲಿ ನನ್ನ ಕಸಿನ್ಸ್ ಎಲ್ಲ ಇದ್ರಲ್ಲ, ಅವ್ರ ಹತ್ರ ಹೋಗಿದ್ದ, ಅವರೆಲ್ಲ ಎತ್ಕೊಂಡು ಆಟ ಆಡಿಸ್ತಾ ಇದ್ದರು, ಅದರಿಂದ ಸುಮ್ಮನೆ ಇದ್ದ. ಸೊ ಹೊರಗಡೆ ಬಂದ್ವಿ ಸ್ವಲ್ಪ, ಅಂದರೆ ನಾವೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ನಾನು ನನ್ನ ಕಸಿನ್ಸ್ ಎಲ್ಲ ಹೊರಗಡೆ ಕೂತ್ಕೊಂಡು ಪಾಪು ಜೊತೆ ಆಟ ಆಡ್ತಾಯಿದ್ವಿ. ಆ್ಯಂಡ್ ಅವ್ನಿಗೇನಂದರೆ ಎತ್ಕೊಳ್ಳೋಂಗಿಲ್ಲ. ಸೊ ಕೆಳಗಡೆ ಕೂರಿಸಿದ್ದೆ, ಕೆಳಗಡೆ ಕೂರಿಸ್ಬಿಟ್ಟು ನಾವೆಲ್ಲರೂ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಹೋಗಿ ಜೊತೆಯಲ್ಲಿ ಊಟ ಮಾಡಿದ್ವಿ. ಮದುವೆ ಅಂದರೆ ಹೀಗೆ ಅಲ್ವಾ, ಎಲ್ಲರೂ ಜೊತೆಯಲ್ಲಿ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ರಿಸೆಪ್ಷನಿಗೆ ಬಂದಿದ್ವಿ. ಸೊ ಎಲ್ಲರೂ ಮಾತಾಡ್ಕೊಳ್ತಿದ್ವಿ, ಬೆಳಗ್ಗೆನೂ ಕೂಡ ಬರೋಣ ಅಂತ ಹೇಳಿ ಮುಹೂರ್ತಕ್ಕೆ. ಸೊ ಲೇಟ್ ಆಯಿತು, ಎಲ್ಲರೂ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಅವರು ಎಲ್ಲರೂ ಕೂಡ ಊರಿಗೆ ಬರ್ತಾಯಿದ್ರು, ಬಿಕಾಸ್ ಬೆಳಗ್ಗೆ ಹೋಗಬೇಕಲ್ವ ಮುಹೂರ್ತಕ್ಕೆ ಅಂತ. ಸೊ ಅಲ್ಲಿ ಮದುವೆ ಮುಗಿಸ್ಕೊಂಡು ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೊರಡ್ತೀವಿ ಅಂತ ಹೇಳಿ ಎಲ್ಲರೂ ಅಲ್ಲೇ ಇದ್ದರು. ಆ್ಯಂಡ್ ಅವ್ನಿಗೇನಂದರೆ ಎತ್ಕೊಳ್ಳೋಕೆ ಬಂದರು ಅಂತ ಆಗಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಬೆಳಗ್ಗೆಗೆ ನೋಡಬೇಕು, ಬಿಕಾಸ್ ಪಾಪು ಹೇಗಿರ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಬರೋದೆಲ್ಲ. ಬರೋಣ ಅಂತ ಅಂದ್ಕೊಂಡಿದ್ದೀವಿ, ಬಂದರೆ ಅದನ್ನು ಕೂಡ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀವಿ ಹೋಗಿದ್ದದನ್ನೆಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ, ಆಲ್ಮೋಸ್ಟ್ 10 o'clock ಆಗಿದೆ. ಬಟ್ ಏನಂತ ಗೊತ್ತಿಲ್ಲ, ಇವತ್ತು ನಿದ್ದೆ ಮಾಡ್ತಿಲ್ಲ ಅವನು, ಕಾರ್ನಲ್ಲಿ ಕರ್ಕೊಂಡು ಬಂದರೂ ಕೂಡ. ಊಟನೂ ಎಲ್ಲ ಆಗಿದೆ, ಬಟ್ ನಿದ್ದೆ ಮಾಡಲಿಲ್ಲ. ಎಲ್ಲರೂ ಇದ್ರಲ್ಲ ಕಾರಲ್ಲಿ ರಿಟರ್ನ್ ಬರಬೇಕಾದ್ರೆ ಅಜ್ಜಿಂದಿರೆಲ್ಲ ಕರ್ಕೊಂಡು ಬಂದ್ವಿ ಜೊತೆಯಲ್ಲಿ. ಸೊ ಅವರೆಲ್ಲ ಇದ್ರಲ್ಲ, ಸೊ ನಿದ್ದೆ ಮಾಡ್ತಿಲ್ಲ, ಅವ್ರ ಜೊತೆಲೆಲ್ಲ ಆಟ ಆಡಿಕೊಂಡು. ಆ್ಯಂಡ್ ಪಾಪುಗೆ ಅಂತ ಹೇಳಿ ಇದೊಂದು ಸ್ವೆಟರ್ ತೊಗೊಂಡು ಬಂದಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಲೈಕ್ ಪುಲೋವರ್ ಥರ ಇದೆ, ಸೈಜ್ ಸ್ವಲ್ಪ ದೊಡ್ಡದು, ಆಮೇಲೆ ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ಈ ಡ್ರೆಸ್ನೆಲ್ಲ ವಾಶ್ ಮಾಡಿ ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ವಾಶ್ ಆಯಿತು, ಹಾಗೆ ಐರನ್ ಮಾಡಿಟ್ರೆ ಎಲ್ಲಾದರೂ ಹೋಗಬೇಕಾದ್ರೆ ಹಾಕ್ಬೋದು ಅಂತ. ಇದಾಗಲೇ ಅವ್ನಿಗೆ ಕರೆಕ್ಟಾಗಿ ಫಿಟ್ ಆಗ್ತಿದೆ, ಇನ್ನೊಂದು ಮಂತ್ ಯೂಸ್ ಮಾಡ್ಬೋದು ಅಷ್ಟೇ ಈ ಡ್ರೆಸ್ನ. ಇದನ್ನು ನಮ್ಮ ಅಜ್ಜಿ ತಾತ ಅವ್ನ ಬರ್ಡೇ ದಿನ ತೊಗೊಂಡು ಬಂದಿದ್ದರು ಅವನಿಗೆ ಅಂತ ಹೇಳಿ. ಸೊ ಅದಕ್ಕೆ ಒಂದು ಶಲ್ಯ ರೀತಿ ಇದೆ, ಅದನ್ನು ಹಾಕಿಸ್ಕೊಳ್ಳೋದಿಲ್ಲ, ಅದು ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ. ಬಟ್ ಬರ್ಡೇ ದಿನ ಸ್ವಲ್ಪ ಪಿನ್ ಮಾಡಿಬಿಟ್ಟು ಹಾಕಿ ಫೋಟೋಸ್ ತೆಗ್ದಿದ್ದೆ. ಇವಾಗ ಸ್ವಲ್ಪ ಕೆಲಸಗಳೆಲ್ಲ ಇದೆ, ಕೆಲಸ ಮುಗಿಸ್ಕೊಳ್ಬೇಕು.
ಸೊ ಸ್ವೆಟರ್ ಆಗುತ್ತಾ ಅಂತ ಹಾಕಿ ನೋಡಿದೆ. ಸ್ವಲ್ಪ ಲೂಸ್ ಅನಿಸುತ್ತೆ, ಇಲ್ಲಾಂದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಲೂಸ್ ಅಂತ ಎತ್ತಿಟ್ಟರೆ ನೆಕ್ಸ್ಟ್ ಸಮ್ಮರ್ ಬರುತ್ತೆ, ಅವಾಗ ಹಾಕ್ಲಿಕ್ಕಾಗೋದಿಲ್ಲ. ಸೊ ಬೇಡ ಹಾಕ್ಕೊಳ್ಳಿ ಅಂತ ಹೇಳಿ ಹಾಕಿದೆ. ಟ್ರೈಪೋಡ್ ಸ್ವಲ್ಪ ಪಾಪು ಎಲ್ಲ ಎತ್ಕೊಂಡು ಎತ್ತಾಕ್ಬಿಟ್ಟಿದ್ದ. ಸೊ ಸ್ವಲ್ಪ ಅದೊಂದು ಲೂಸ್ ಆದಂಗೆ ಆಗಿತ್ತು ಒಂದು ಕಡೆ ಕ್ಲಿಪ್ ಅದು. ಸೊ ಅದಕ್ಕೆ ಸ್ವಲ್ಪ ಫೆವಿಕ್ವಿಕ್ ಹಾಕಿಟ್ಬಿಡೋಣ ಅಂತ ಅಂದ್ಕೊಂಡೆ. ಸೊ 2 ಟ್ರೈಪೋಡ್ ಯೂಸ್ ಮಾಡ್ಕೊಳ್ತೀನಿ. ಒಂದನ್ನು ಚಿಕ್ಕ ಟ್ರೈಪೋಡನ್ನ ಹಿಂಗೆ ಮಾಡಿಬಿಟ್ಟಿದ್ದಾನೆ. ಸೊ ಅದಕ್ಕೆ ಸ್ವಲ್ಪ ಗ್ಲೂ ಹಾಕಿಡೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಏನು ಮಾಡ್ತಾನೆ ಅಂದರೆ ಆ ರೀತಿದೇನಾದರೂ ಹೊಸ್ದಾಗಿ ಕಾಣಿಸುತ್ತಲ್ಲ, ಎತ್ಕೊಂಡು ಚೆಚ್ಚೋದು, ಎಸೆಯೋದು ಈ ರೀತಿ ಮಾಡ್ತಿರ್ತಾನಲ್ಲ, ಆವಾಗ ಸ್ವಲ್ಪ ಡ್ಯಾಮೇಜಸ್ ಆಗುತ್ತೆ. ಕೊಟ್ಟಿದ್ದು ನಮ್ಮ ತಪ್ಪು, ಬಿಕಾಸ್ ಕೊಡಬಾರ್ದಿತ್ತು. ನೋಡೋಣ ಸರಿ ಆಗುತ್ತಾ ಇಲ್ಲ ಹೊಸ ತಗೊಂಡ್ರೆ ಆಯಿತು ಅಂತ ನೋಡಿದೆ. ಬಟ್ ಆಯಿತು, ಅದು ಫೆವಿಕ್ವಿಕ್ ಸ್ವಲ್ಪ ಅಷ್ಟೇ ಅದು ಕಟ್ಟಾಗಿತ್ತಷ್ಟೇ ಒಂದು ಕಡೆ ಕ್ಲಿಪ್ಪು. ಅದನ್ನು ಹಾಕಿದ ತಕ್ಷಣ ಅದು ಸರಿ ಹೋಯಿತು, ಬಿಕಾಸ್ ವರ್ಕ್ ಆಯಿತು. ಫೆವಿಕ್ವಿಕ್ ತುಂಬ ಸ್ಟ್ರಾಂಗ್ ಇರುತ್ತಲ್ಲ, ವರ್ಕ್ ಆಯಿತು. ಸೊ ಹೊಸ ತಗೊಳ್ಳೋ ಅವಶ್ಯಕತೆ ಏನಿರಲಿಲ್ಲ. ಸೊ ಇರುತ್ತಾ ಅಂತ ಹೇಳಿಬಿಟ್ಟು ಫೋನ್ ಹಾಕಿ ಚೆಕ್ ಮಾಡ್ತಾಯಿದ್ದೆ. ಇರುತ್ತೆ. ಅವಾಗ ಇನ್ನೂ ಸ್ಟಿಕ್ ಆಗಿರಲಿಲ್ಲ ನೀಟಾಗಿ, ಸ್ವಲ್ಪ ಸ್ಲೈಡಿಂಗು ವಾಲ್ದಂಗೆ ಆಗ್ತಾಯಿತ್ತು. ಆಮೇಲೆ ಹಾಕಿ ನೋಡಿದೆ, ಇನ್ನೊಂದು ಸ್ವಲ್ಪ ಗ್ಲೂ ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ನೀಟಾಗಿ ಸ್ಟಿಕ್ ಆಗಿತ್ತಲ್ಲ, ಡ್ರೈ ಆದಮೇಲೆ ಆವಾಗ ಕೂರ್ತು ನೀಟಾಗೆ ಹಾಕ್ಕೊಂಡೆ. ಆ್ಯಂಡ್ ಜೋಳ ಬೇಯಿಸೋಣ ಅಂತ ಹೇಳಿ ಬೇಯಿಸಿದ್ದಲ್ಲ, ಸುಟ್ಟಿದ್ದು ಆ ತೋಟದಲ್ಲಿ ಸಿಗುತ್ತಲ್ಲ. ಸೊ ಇವಾಗ ವೆದರ್ ಕೋಲ್ಡ್ ಇರುತ್ತಲ್ಲ, ಚೆನ್ನಾಗಿರುತ್ತೆ ಈ ರೀತಿದ್ದೆಲ್ಲ ಅಂತ ಹೇಳಿ ತರಿಸ್ಕೊಳ್ತೀನಿ ತೋಟದ ಹತ್ರದಿಂದ. ಅದನ್ನು ಈ ರೀತಿ ಸುಡೋದು ಅಥವಾ ಬೇಯಿಸೋದು ಈ ಥರ ಏನಾದರೂ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಪೂಜೆ ಮಾಡೋದಿದೆ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೆ. ನಾನು ಕೆಲಸ ಎಲ್ಲ ಹೇಗೆ ಮೇಂಟೈನ್ ಮಾಡ್ತೀನಿ ಅಂದರೆ, ಪಾಪುನ ಇಟ್ಕೊಂಡು ಈ ರೀತಿ ಏನಾದರೂ ಆ್ಯಕ್ಟಿವಿಟೀಸ್ ಕೊಡೋದು ಅವನಿಗೆ, ನೀರು ಕೊಡೋದು ಅಥವಾ ಆ ರೀತಿ ಏನಾದರೂ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಟ್ರೆ ನಾನು ಚಪಾತಿ ಮಾಡೋದನ್ನೆಲ್ಲ ನೋಡಿರ್ತಾನಲ್ಲ, ಆ ರೀತಿ ಮಾಡ್ಕೊಳ್ತಿರ್ತಾನೆ. ಆ್ಯಂಡ್ ನನಗೂ ಪಾಪುಗೂ ಅಂತ ಹೇಳಿಬಿಟ್ಟು ಸ್ವಲ್ಪ ಮೊಟ್ಟೆಗಳನ್ನ ಬೇಯಿಸಿದ್ದೆ. ಆ್ಯಂಡ್ ಊಟಕ್ಕೆ ಮೊಸರು ಬಜ್ಜಿ ಮಾಡಿದ್ದೀನಿ. ಆ್ಯಂಡ್ ಮೊಸರು ಜೊತೆಗೆ ಸ್ವಲ್ಪ ಎಲ್ರಿಗೂ ಒಂದೊಂದು ಎಗ್ ಕೊಡೋಣ ಅಂತ ಹೇಳಿಬಿಟ್ಟು ಮೊಟ್ಟೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರೈಸ್ ಮಾಡಿದ್ದೀನಿ ಮೊಸರು ಬಜ್ಜಿಗೆ ಅಂತ ಹೇಳಿ. ಆ್ಯಂಡ್ ಅಕ್ಕಿ ನೆನೆಸಿದ್ದೀನಿ, ಬಿಕಾಸ್ ಪಾಪುಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಅವನಿಗೆ ಇಡ್ಲಿ ಮಾಡಿಕೊಡೋಣ ಅಂತ ಹೇಳಿ ಇಡ್ಲಿಗೆ ನೆನೆಸಿದ್ದೀನಿ. ಆ್ಯಂಡ್ ಸ್ವಲ್ಪ ರೈಸ್ ಮಾಡಿಕೊಂಡೆ. ರೈಸ್ ಮತ್ತು ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪೂಜೆ ಮಾಡಬೇಕು. ಇಲ್ಲಿ ಸ್ವಲ್ಪ ಹಾಲು ಕಾಯಿಸಿಟ್ಟಿದ್ದೀನಿ. ಎಡೆಗೇನಾದರೂ ಅಂದರೆ ನೈವೇದ್ಯಕ್ಕೆ ಸ್ವಲ್ಪ ಹಾಲು ಖೀರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಲು ಕೂಡ ಜಾಸ್ತಿ ಎತ್ತಿಟ್ಕೊಂಡಿದ್ದೆ ಇವತ್ತು, ಬೇಕಾಗುತ್ತೆ ಸಂಜೆಗೆ ಅಂತ ಹೇಳಿ. ಇದನ್ನು ಕಾಯಿಸಿಟ್ಕೊಳ್ತೀನಿ, ಬಿಕಾಸ್ ಬಿಸಿಲಿರುತ್ತಲ್ಲ ಮಧ್ಯಾಹ್ನ ಟೈಮ್, ಚೆನ್ನಾಗಿರಲ್ಲ ಅಂತ ಹೇಳಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಸ್ವಲ್ಪ ಈ ರೀತಿ ಸೌದೆ ಒಲೆ ಇರುತ್ತಲ್ಲ, ಅದರಲ್ಲಿ ಉರಿ ಹಾಕಿದ್ದೀನಿ ಅಂಡೆಗೆ. ಸ್ನಾನ ಮಾಡಲಿಕ್ಕೆ ಇದೇ ನೀರು ಯೂಸ್ ಮಾಡೋದು ನಾವು. ಒಲೆ ಬರುತ್ತಲ್ಲ, ಅದರಲ್ಲಿ ಕಾಯಿಸ್ತೀವಿ ನೀರನ್ನೆಲ್ಲ ಸ್ನಾನಕ್ಕೆಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ನೀರು ಕಾಯಿಸಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಳ್ತೀನಿ ಬೆಂಕಿ ಹತ್ರ. ಚೆನ್ನಾಗಿ ಅನಿಸುತ್ತೆ, ವೆದರ್ ಕೋಲ್ಡ್ ಇರುತ್ತಲ್ಲ, ಹಂಗೆ ಬಿಸಿ ನೀರು ಕಾಯಿಸ್ತಾ ಅದು ಸ್ವಲ್ಪ ಬೆಂಕಿ ಹಾಕಿದಾಗ ಅಲ್ಲಿ ಕೂತ್ಕೊಂಡ್ರೆ, ಅಲ್ಲಿ ಹಳ್ಳಿ ಕಡೆಯೆಲ್ಲ ಮಾಡ್ತಿರ್ತಾರಲ್ಲ, ಸ್ವಲ್ಪ ಬೆಂಕಿ ಹಾಕಿ ಎಲ್ಲರೂ ಸುತ್ತ ಕೂತ್ಕೊಂಡಿರೋದು ಆ ರೀತಿ. ಸೊ ಇಲ್ಲಿ ಹಂಗೆ ಯಾರೂ ಮಾಡೋದಿಲ್ಲ. ಸೊ ನಾನು ಒಲೆ ಹತ್ರನೇ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಹೊರಗಡೆ ಆ ರೀತಿ ಉರಿ ಹಾಕಿದ್ರೆ ಈ ರೀತಿ ಒಳಗೆ ಹಂಡೆನಲ್ಲಿ ನೀರು ಕಾಯುತ್ತೆ. ಅದು ಹೊರಗಡೆ ಇರೋದು ಒಲೆ. ಆ್ಯಂಡ್ ಇದು ನೀರಿಂದು ಏನು ತುಂಬ್ತೀವಲ್ಲ, ನೀರು ಟ್ಯಾಪ್ನಲ್ಲಿ ಬಿಟ್ಟರೆ ನೀರು ಫಿಲ್ ಆಗುತ್ತೆ. ಸೊ ಅದು ಒಳಗಡೆ ಇದೆ. ಸೊ ಹೊಗೆ ಏನೂ ಆಗೋದಿಲ್ಲ ಆ್ಯಂಡ್ ಗಲೀಜು ಕೂಡ ಆಗೋದಿಲ್ಲ. ಸೊ ಪೂಜೆ ಮಾಡೋಣ ಅಂತ ಬಂದೆ. ಪೂಜೆ ಎಲ್ಲ ಮಾಡಿದ್ದಾಯಿತು. ಸ್ವಲ್ಪ ಏನೋ ಐಟಮ್ಸ್ ಬೇಕಿತ್ತು, ಕಾಯ್ತಿದ್ದೆ. ದೀಪ ಹಚ್ಚಿರಲಿಲ್ಲ ಇನ್ನೂ. ಆ್ಯಂಡ್ ತಿಂಡಿಗೆ ನಾನು ಇಡ್ಲಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಆಲೂಗಡ್ಡೆ ಸಾಗು ಮಾಡೋಣ ಅಂತ ಅಂದ್ಕೊಂಡೆ. ಪಾಪು ಇನ್ನೂ ಎದ್ದಿರಲಿಲ್ಲ. ಒಂದು ಸಲ ಎದ್ದ, ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಟೈಮ್ನಲ್ಲಿ. ಸೊ ಹಂಗೆ ತೊಗೊಂಡು ಬಂದು ಜೋಕಾಲಿನೆಲ್ಲ ಹಾಕಿ ತೂಗಿದೆ. ಮಲ್ಕೊಂಡ ಇದ್ದೇನೆ. ಅಲ್ಲೇ ಮಲಗಿಸಿದ್ರೆ ಮಲಗ್ತಿರಲಿಲ್ಲ, ಜೋಕಾಲಿನಲ್ಲಿ ಹಾಕಿ ತೂಗಿದ್ದಕ್ಕೆ ಮಲಗ್ದ. ಸೊ 7-10 ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಆ್ಯಂಡ್ ತಿಂಡಿ ಕೂಡ ರೆಡಿ ಮಾಡಿದ್ದೀನಿ. ಸ್ವಲ್ಪ ಇಡ್ಲಿ ಮಾಡಿಕೊಂಡ್ರೆ ನನ್ನ ಕೆಲಸಗಳೆಲ್ಲ ಮುಗಿಯುತ್ತೆ. ಆಮೇಲೆ ಪಾಪು ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಎದ್ದ, ಅವ್ನಿಗೆ ಎದ್ದಿದ ತಕ್ಷಣ ಒಂದು ಡೇಟ್ಸ್ ಕೊಡ್ತೀನಿ. ಡೇಟ್ಸ್ ಕೊಟ್ಟಿದ್ದಾದಮೇಲೆ ನಾನು ಹಸು ಹಾಲು ತರ್ತೀನಲ್ಲ, ಅದು ಸ್ವಲ್ಪ ಹಾಲು ಕೊಡ್ತೀನಿ. ಆ್ಯಂಡ್ ನಿಧಾನಕ್ಕೆ ಒಂದು 10-10:30 ಹಂಗೆ ತಿಂಡಿ ತಿಂತಾನೆ. ಅವ್ನಿಗೆ ಇಡ್ಲಿ ಇಷ್ಟ ಆ್ಯಂಡ್ ದೋಸೆ ಈ ರೀತಿದ್ದೆಲ್ಲ ಇಷ್ಟ. ಸೊ ಅವನಿಗೋಸ್ಕರ ಅಂತ ಹೇಳಿ ಇಡ್ಲಿ ಮತ್ತು ಸಾಗು ಮಾಡಿದ್ದೀನಿ, ಪೊಟ್ಯಾಟೊ ಆಲೂಗಡ್ಡೆ ಸಾಗುನ.
ಸ್ವಲ್ಪ ಖಾರ ಕಡಿಮೆ ಇರುತ್ತಲ್ಲ ಅದನ್ನು ಕೂಡ ತಿಂತಾನೆ ಸಾಗು ಕೊಟ್ಟರೆ ಇಡ್ಲಿ ಜೊತೆಗೆ. ಆ್ಯಂಡ್ ದೋಸೆ ಮಾಡಿದ್ರು ಹಾಗೆ ಮಾಡ್ತೀನಿ. ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಖಾರ ಕಡಿಮೆ ಮಾಡಿದ್ರೆ ಪಲ್ಯ ಕೂಡ ತಿಂತಾನೆ ಆ್ಯಂಡ್ ದೋಸೆ ಇಡ್ಲಿ ಈ ಥರದ್ನೆಲ್ಲ ತಿನ್ಕೊಳ್ತಾನೆ. ಸೊ ಡೇಟ್ಸ್ನಲ್ಲಿ ಸೀಡ್ಸ್ ಓಪನ್ ಮಾಡಿಕೊಟ್ರೆ ಅವನೇ ತಿನ್ಕೊಳ್ತಾನೆ ಈ ರೀತಿ. ಬೇರೆ ಏನೂ ಡ್ರೈ ಫ್ರೂಟ್ಸ್ ಕೊಡ್ತಿಲ್ಲ, ಡೇಟ್ಸ್ ಒಂದೇ ಕೊಡ್ತಾ ಇರೋದು ಇವಾಗ. ಡ್ರೈ ಫ್ರೂಟ್ಸ್ ಏನಿರುತ್ತಲ್ಲ ಪೌಡರ್ನ ಸರಿ ಜೊತೆಗೆ ಮಿಕ್ಸ್ ಮಾಡ್ತೀನಿ, ಅದನ್ನು ತಿನ್ಕೊಳ್ತಾನೆ. ಸೊ ಸ್ವಲ್ಪ ಹೊತ್ತು ಸುಮ್ಮನೆ ಕೂರಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ಕೂರಿಸಿದ್ದೀನಿ. ಅದನ್ನೆಲ್ಲ ಹಿಂಗೆ ಹರಡೋದು, ಹಿಂಗೆ ಕೈಯಿಂದ ಮೇಲೆ ಬಿಡೋದು ಈ ರೀತಿ ಎಲ್ಲ ಮಾಡ್ತಾನೆ. ಹಿಟ್ಟು ಕೊಡ್ತೀನಿ, ಇಲ್ಲ ಬಿಸಿ ನೀರು ಕೊಡ್ತೀನಿ ಅಥವಾ ಮಣ್ಣು ಕೊಡ್ತೀನಿ ಆಟ ಆಡಲಿಕ್ಕೆ ಅಂತ ಹೇಳಿ. ಮುಂದೆನೇ ಕೂತ್ಕೊಳ್ಬೇಕು, ಇಲ್ಲ ಅಂದರೆ ಬಾಯಿಗೆ ಹಾಕ್ಕೊಳ್ಳೋದು, ಮೇಲೆ ಎರಚ್ಕೊಳ್ಳೋದು ಈ ರೀತಿ ಮಾಡ್ತಾನೆ. ಸೊ ಎಲ್ಲೂ ಬಿಟ್ಟೋಗಲ್ಲ, ಅಲ್ಲೇ ಕೂತ್ಕೊಂಡು ನೋಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಅವನಿಗೆ ಅಂತ ಹೇಳಿ ಇವಾಗ ಒಂದು ಆಮ್ಲೆಟ್ ಮಾಡಿಕೊಡೋಣ ಅಂತ ಬಂದೆ. ಎಗ್ ಬೇಯಿಸ್ಕೊಟ್ರೆ ಏನು ಮಾಡ್ತಾನೆ ಅಂದರೆ ಎಲ್ಲೋ ಪಾರ್ಟ್ ತಿನ್ನೋದಿಲ್ಲ. ಸೊ ವೈಟ್ ಪಾರ್ಟ್ ಒಂದು ಎಗ್ ವೈಟ್ ತಿಂದುಬಿಟ್ಟು ಅದನ್ನು ಎಸೋದು, ಹಿಂಗೆ ವೇಸ್ಟ್ ಮಾಡೋದು ಹಿಂಗೆ ಮಾಡ್ತಾನೆ. ಸೊ ಹೋಲ್ ಎಗ್ ತಿನ್ನೋದಿಲ್ಲ ಅವನು ಅಂತ ಹೇಳಿ ಈ ರೀತಿ ಮಾಡ್ತೀನಿ. ಸೊ ಒಂದು ಬೌಲ್ಗೆ ಅದನ್ನ ಮಿಕ್ಸ್ ಮಾಡಿ ಚೂರೇ ಚೂರು ಸಾಲ್ಟ್ ಹಾಕ್ತೀನಿ. ಹಂಗೆ ಮಾಡಿದ್ಮೇಲೆ ತವ ಮೇಲೆ ಹಾಕಿ ನೀಟಾಗೆ ರೋಸ್ಟ್ ಮಾಡ್ಕೊಳ್ತೀನಿ ಅದನ್ನ. ಹಸಿ ಕಂಟೆಂಟ್ ಏನೂ ಇರಬಾರ್ದು ಆ ರೀತಿ. ಆಮೇಲೆ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಟ್ರೆ ಅವನೇ ಸೆಲ್ಫ್ ತಿನ್ಕೊಳ್ತಾನೆ. ನೀರು ಕೊಡ್ತೀನಿ ಅದ್ರ ಜೊತೆಗೆ. ಮುಂದೆನೇ ಕೂತ್ಕೊಂಡು ನೋಡಿಕೊಂಡ್ರೆ ಅವ್ನ ಪಾಡ್ಗೆ ಅವ್ನು ತಿನ್ಕೊಳ್ತಾನೆ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಹೊಸ್ದಾಗಿ ಯಾರಾದರೂ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.